ತಾರಕ್, ಈಗ ಯಾಕೋ ಆ ಮಾತೆಲ್ಲ? ನೀನ್ ಹೋಗು. ನೀನ್ ಹೋಗು ಅಂದಿದ ತಕ್ಷಣ ಹೋಗಕ್ಕೆ ನಾವೇನ್? ಹೌದು, ಏನದ್ ನಿನ್ ಕೈಯಲ್ಲಿ? ಅದು ನಿನ್ನ ಲಗ್ನ ಪತ್ರಿಕೆ. ನಿಮಗ್ ಬಾಯಿ ಮುಚ್ಕೊಂಡು ಇರೋದಕ್ಕೆ ಬರೋದಿಲ್ವಾ? ಇದು ನನ್ನ ಫ್ರೆಂಡ್ ಮ್ಯಾರೇಜ್ ಇನ್ವಿಟೇಷನ್ ಕಾಣೋ. ಅವ್ರ ಫ್ರೆಂಡ್ ಮ್ಯಾರೇಜ್. ಯಾವ ಫ್ರೆಂಡು? ಕೊಡಿಲಿ ನೋಡೋಣ. ಅವಳು ನಿಂಗೆ ಪರಿಚಯ ಇಲ್ಲ ಕಣೋ. ಅದ್ ಸರಿ, ನೀನ್ ಇವಳನ್ನ ಕರ್ಕೊಂಡ್ ಬರಕ್ಕೆ ಅಂತಾನೆ ಹೊರಗಡೆ ಹೋಗಿದ್ದ? ಎಲ್ಲಿ ಹೋಗಿದ್ಲಂತೆ ಇವಳು? ನಿನಗಾವಾಗ್ಲೇ ಕೊಟ್ಬಿಟ್ಟೆ ತಾನೆ ಹೋಗಿದ್ದು. ಅವಳ ತಂಟೆಗ್ ಬರಬಾರ್ದು ಅಂತ. ರೀ ಸಿಂಗಾರಿ, ಇವ್ರ ಮನೇಲಿ ಇದ್ದು ಮೆಂಟ್ಲುಗಳಾಗ್ಬಿಟ್ಟವೆ. ನಾವು ಇಲ್ಲೇ ಇದ್ರೆ ಇವ್ರ ಜೊತೆ ಮೆಂಟ್ಲಾಗ್ಬಿಡ್ತೀವಿ. ನಡೀರಿ ಹೋಗೋಣ. ಮೆಂಟ್ಲು. ಅಲ್ಲರಿ, ನಿಮ್ಮ ಶಾರ್ಪ್ ಮೈಂಡ್ ಇಷ್ಟು ಹೋಗಿ ಹೋಗಿ ಅವನ ಹತ್ರ ಲಗ್ನ ಪತ್ರಿಕೆ ವಿಷಯ ಹೇಳ್ತಾರಾ? ಅವನ್ ಲಗ್ನ ಪತ್ರಿಕೆ ಅವನಿಗೆ ಹೇಳ್ದೆ ಇನ್ಯಾರಿಗೆ ಹೇಳಿ ಸಮೋ? ನನ್ ತಲೆಗೆ ಹೇಳಿ. ಹೇ, ಮೊದಲು ಈ ಇನ್ವಿಟೇಷನ್ ಯಾರು ಪ್ರಿಂಟ್ ಮಾಡಿಸಿತು ಅಂತ ತಿಳ್ಕೋಬೇಕು. ಆಮೇಲೆ ಆ ವಿಷಯನ ಅವನಿಗೆ ಹೇಳಬೇಕು. ವಿಷಯನೇ ಗೊತ್ತಿಲ್ಲದೆ ಇದನ್ನೆಲ್ಲ ಅವನ ಹತ್ರ ಹೇಳಿ ಯಾಕೆ ಕುಗ್ಗಿಸ್ಕೋಬೇಕು? ಅದು ಸರಿನೇ. ನಿನ್ ತಮ್ಮ ನಮ್ ನೋಡಿದ ತಕ್ಷಣ ಕಚ್ಚಕ್ಕೆ ಬರ್ತಾನೆ. ಅದರಲ್ಲೂ ಈ ವಿಷಯ ಅವನಿಗೆ ಏನಾದ್ರೂ ಗೊತ್ತಾಗಿದ್ದಿದ್ರೆ ನಮ್ಮ ಹೊಟ್ಟೆ ಬಗುದು ಮೂಳೆ ತೆಗೆದು ಫ್ರೈ ಮಾಡ್ಬಿಡ್ತಿದ್ದ. ಅಕ್ಕ, ಇದನ್ನ ಯಾರು ಪ್ರಿಂಟ್ ಮಾಡಿಸಿದು ಅಂತ ಅಂತ್ಯ? ಈಗ ನಂಗೆ ಡೌಟ್ ಇರೋದು ಡ್ಯಾಡ್ ಮೇಲೆ. ಯಾಕಂದ್ರೆ ಈ ಮನೇಲಿ ಅವ್ರಿಗೆ ಮಯೂರಿ ಕಂಡ್ರೆ ಕಾಳಜಿ ಜಾಸ್ತಿ. ನನಗನ್ಸುತ್ತೆ ಅವರೇ ಮಾಡಿಸಿರ್ಬೋದು ಅಂತ. ಸಮೋ, ಅವ್ರು ಮಾಡಿಸಿದ್ರೆ ತಾರಕ್ ಮತ್ ಮಯೂರಿಗೆ ಗೊತ್ತಾಗ್ಬೇಕಿತ್ತಲ್ಲ. ಯಾಕೆ ಅವ್ರಿಬ್ರು ಗೊತ್ತಿಲ್ಲದೆ ಇರೋ ತರ ನಡ್ಕೊಂಡ್ರು? ಇಲ್ಲ, ಅವನು ಹೀಗೆ ನಡ್ಕೋತಾ ಇದ್ದಾನೆ ಅಂದ್ರೆ ಈ ಲಗ್ನ ಪತ್ರಿಕೆ ಬಗ್ಗೆ ಅವನಿಗೇನು ಗೊತ್ತಿಲ್ಲ. ಅವನಿಗಿದ್ರ ಬಗ್ಗೆ ಗೊತ್ತಿದ್ದಿದ್ರೆ ಫೋಟೋ ವಿಷಯನ ದೊಡ್ಡದ್ ಮಾಡಿದ ಹಾಗೆ ಈ ವಿಷಯನ ದೊಡ್ಡದ್ ಮಾಡಿ ಮಾಮ್ಗೆ ಉರಿಸ್ತಾ ಇದ್ದ. ಅಂದ್ರೆ ಇದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡು ನಿಮ್ಮಪ್ಪನೇ ಅಂತೀಯಾ? ಈಗ್ಲೇ ಏನು ಹೇಳೋದಕ್ಕಾಗಲ್ಲ. ಒಂದ್ ವೇಳೆ ಇದನ್ನ ಡ್ಯಾಡೇ ಮಾಡಿಸಿದ್ರೆ ಅವ್ರು ಇಷ್ಟೊಂದು ಕೇರ್ಲೆಸ್ ಆಗಿ ಇದನ್ನ ಬೀಳ್ಸ್ಕೊಂಡು ಹೋಗ್ತಿರ್ಲಿಲ್ಲ ಅಲ್ವಾ? ಅವ್ರಿಗೆ ಗೊತ್ತಿಲ್ಲದೆ ಬಿದ್ದಿರ್ಬೋದಲ್ವಾ ಅಕ್ಕ? ಆ ಚಾನ್ಸಸ್ ಕೂಡ ಇರುತ್ತೆ. ನಾವೇನೋ ಅನ್ಕೊಳ್ಳೋದು, ಇನ್ನೊಂದೇನೋ ಆಗೋದು, ಇದೆಲ್ಲ ಯಾಕೆ? ಇದನ್ನ ಯಾರು ಮಾಡಿಸಿದಾರೆ, ಯಾಕೆ ಮಾಡಿಸಿದಾರೆ ಅಂತ ಕ್ಲಾರಿಟಿ ಸಿಕ್ಕಾದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ದುರ್ಗಮ್ಮ, ದುಡ್ಡುಗೋಸ್ಕರ ಏನ್ ಮಾಡ್ಲಿ ಅಂತ ಯೋಚನೆ ಮಾಡೋ ಸಮಯದಲ್ಲಿ ಒಂದು ದಾರಿನ ತೋರಿಸಿದ್ಯಾ. ಇದು ಹೀಗೆ ಮುಂದುವರಿಲಿ. ವಿಜಯ್ ಅಕ್ಕಂಗೆ ಇನ್ನು ಹೆಚ್ಚೆಚ್ಚು ಆರ್ಡರ್ ಸಿಗ್ಲಿ, ಅವರು ನನ್ನನ್ನೇ ಕರೀತಾ ಇರ್ಲಿ. ಬಂದಿರೋ ದುಡ್ಡನ್ನ ಕುಮಾರಿ ಕಾಲೇಜ್ ಫೀಸ್ಗೆ ಕಟ್ತೀನಿ. ಅವಳನ್ನ ಇನ್ನು ಹೆಚ್ಚೆಚ್ಚು ಓದಿಸ್ತೀನಿ. ಅವ್ರೆಲ್ರಿಗೂ ಒಳ್ಳೇದ್ ಮಾಡು ತಾಯಿ. ಏನ್ರಿ ಈ ರೇಂಜಿಗೆ ದುರ್ಗಾ ಮನೆಗೆ ಕೈ ಮುಗಿತಿದ್ದೀರಾ? ದುರ್ಗಮ್ಮ ದುರ್ಗಾಪುರ ಬಿಟ್ಟು ನಮ್ಮನೆಗೆ ಬರೋ ಆಗಿದೆ. ಅಂತದ್ದೇನ್ ಬೇಡ್ಕೊತಿದ್ರಿ? ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಏನ್ರಿ, ಏನ್ ಕೇಳಿದ್ರು ಹೀಗೆ ಹೇಳ್ತಿದ್ದೀರಾ?
ಹೋಗ್ಲಿ ಬಿಡಿ. ಹೌದು, ವಿಜಿ ಮನೆಗೆ ಯಾಕೆ ಹೋಗಿದ್ದು? ಏನ್ ವಿಶೇಷ? ಏನು ಏನಾದ್ರು ವಿಶೇಷ ಇದ್ರೆ ಮಾತ್ರ ಹೋಗ್ಬೇಕಾ? ಸುಮ್ನೆ ಹೋಗೋ ಹಾಗಿಲ್ವಾ?